ಸಮತಾ ಸೈನಿಕ ದಳ ಬಂಗಾರಪೇಟೆ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಶತಮಾನೋತ್ಸವ ಕಾರ್ಯಕ್ರಮದ ಸಭೆಯಲ್ಲಿ ಗದ್ದಲ, ಗೊಂದಲ, ನೂಕಾಟ, ತಳ್ಳಾಟ, ಪೊಲೀಸರ ಹರಸಾಹಸ. ಈ ಕಾರ್ಯಕ್ರಮಕ್ಕೆ ಎಸ್ಎಸ್ಡಿ ಜಿಲ್ಲಾಧ್ಯಕ್ಷ ಗುಟ್ಟಹಳ್ಳಿ ಶ್ರೀನಿವಾಸ್ ಅವರು, ಇತರ ದಲಿತ ಪರ ಸಂಘಟನೆಗಳಾದ ಹುಣಸನಹಳ್ಳಿ ವೆಂಕಟೇಶ್, ಚಿಕ್ಕನಾರಾಯಣ, ಸೂಲಿಕುಂಟೆ ಆನಂದ್ ಅವರಿಗೆ ಆಹ್ವಾನ ನೀಡಿದರು. ಕಾರ್ಯಕ್ರಮವನ್ನು 10:30 ಸುಮಾರಿಗೆ ನಿಗದಿಪಡಿಸಲಾಗಿತ್ತು. ಆದರೆ ಎಂ ವೆಂಕಟಸ್ವಾಮಿ ಅವರು 2 ಗಂಟೆಗಳ ಕಾಲ ತಡವಾಗಿ ಬಂದರು. ಇದನ್ನು ಸೂಲಿಕುಂಟೆ ಆನಂದ್ ಅವರು ಪ್ರಶ್ನಿಸಿದ್ದಕ್ಕಾಗಿ ಕೆಂಡಾಮಂಡಲರಾದ ವೆಂಕಟಸ್ವಾಮಿ ಅವರ ನಡುವೆ ವಾಕ್ಸಮರ ನಡೆಯಿತು. ನೂಕಾಟ, ತಲ್ಲಾಟ, ಗದ್ದಲಗಳು ಉದ್ಭವಿಸಿತು. ಮಧ್ಯೆ ಪ್ರವೇಶಿಸಿದ ಪೊಲೀಸರು ನಡೆಯಬಹುದಾದ ಅನಾಹುತವನ್ನು ತಡೆದರು. ವೆಂಕಟಸ್ವಾಮಿ ಅವರನ್ನು ಬಹಿಷ್ಕರಿಸಲು ಸಿದ್ಧ. ನಂತರ ಪತ್ರಿಕಾಗೋಷ್ಠಿ ನಡೆಸಿದ ಹುಣಸನಹಳ್ಳಿ ವೆಂಕಟೇಶ್ ಮಾತನಾಡಿ, ವೆಂಕಟಸ್ವಾಮಿ ಅವರು ಹಿರಿಯರಾಗಿದ್ದು ಇತರರಿಗೆ ಮಾರ್ಗದರ್ಶನವಾಗಬೇಕು. ಆದರೆ ಎಂದು ಪ್ರಶ್ನೆ ಮಾಡಿದ್ದಕ್ಕಾಗಿ ಸೂಲಿಕುಂಟೆ ಆನಂದ್ ಅವರ ಕೊರಳಪಟ್ಟಿಯನ್ನ ಹಿಡಿದು ಆಚೆ ತಳ್ಳಿರುವುದು ದಲಿತ ಸಮುದಾಯಕ್ಕೆ ಮಾಡಿರುವ ಅವಮಾನ. ಇದರಿಂದ ಎಲ್ಲಾ ದಲಿತ ಪ್ರಗತಿಪರ ಒಕ್ಕೂಟ ಸಂಘಟನೆಗಳು ಇನ್ನು ಮುಂದೆ ಬಂಗಾರಪೇಟೆ ತಾಲೂಕಿನಲ್ಲಿ ವೆಂಕಟಸ್ವಾಮಿ ಅವರನ್ನು ಬಹಿಷ್ಕರಿಸಲಾಗುವುದು ಎಂದು ಎಚ್ಚರಿಸಿದರು. ಪ್ರಗತಿಪರ ಸಂಘಟನೆಗಳನ್ನು ಸ್ಥಳೀಯವಾಗಿ ಆಹ್ವಾನ ಮಾಡಿದರು. ಈ ಆಹ್ವಾನದ ಮೇರೆಗೆ ನಾವು ಬೆಳಿಗ್ಗೆ 10:30ಗೆ ಅಂಬೇಡ್ಕರ್ ಪ್ರತಿಮೆ ಬಳಿ ಬಂದ್ವಿ. ಏನು ಆ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರಾದಂಥ SSD ವೆಂಕಟಸ್ವಾಮಣ್ಣವರು ತಡವಾಗಿ ಬಂದರು. ತಡವಾಗಿ ಬಂದು 12:15 ಆಗಿತ್ತು ಅವ್ರ ಸಮಯ. ಆಗ ಸ್ವಲ್ಪ ಜನ, ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಹುಡುಗರೆಲ್ಲ ಸ್ವಲ್ಪ ಹೋದರು. ಹೋಗ್ಬೇಕಾದ್ರೆ ಆ ಪ್ರೊಸೆಷನಲ್ಲಿ ಸ್ವಲ್ಪ ನೂಕಲಾಯಿತು. ನಾನು ಅಲ್ಲಿಂದ ಆಚೆ ಬಂದೆ. ಆಮೇಲೆ ನಮ್ಮ ಏನು ಸೂಲಿಕುಂಟೆ ಆನಂದ್ ಅವರು ಆ ಪ್ರೊಸೆಷನ್ನಲ್ಲಿದ್ದಾಗ ಇವ್ರ ಮೇಲೆ ಏನಪ್ಪ ಜನನೇ ಇಲ್ಲ, ಜನನ ಸೇರ್ಸೋಕ್ಕಾಗಲ್ವ ಆ ರೀತಿ ಅಂತ ಮಾತಾಡಿದ್ರು. ನಾನು ಅಷ್ಟೊತ್ತಿಗೆ ನಾನು ಇಲ್ಲಿ ಅಕ್ಕಚಮ್ಮ ಚೌಟ್ರಿ ಹತ್ರ ಬಂದಾಗ ಇವರು ಆ ಮಾಹಿತಿಯನ್ನು ನನಗೆ ಹೇಳಿದ್ರು. ಈ ಥರ ನನ್ನನ್ನು ಏಕವಚನದಲ್ಲಿ ಮಾತಾಡ್ದ, ಈ ಥರ ಬೈದ ಅಂತಂದ. ನಾನು ಹೇಳ್ದೆ, ಅಣ್ಣ ವೇದಿಕೆ ಮೇಲೆ ಮಾತಾಡೋಣ ಅಂತ. ಇವರು ಅವರನ್ನು ಬಾಗಿಲ ಹತ್ರ ಬಂದಿದ್ದ ತಕ್ಷಣ ಕೇಳಿದ್ರು, ಏಣ ನಾನು ನಿಮ್ಮ ಮನೆ ಆಳ, ನನ್ನನ್ನು ಈ ಥರ ಮಾತಾಡ್ತೀನಿ ಅಂದಿದ್ದ ತಕ್ಷಣ ಕತ್ತು ಹಿಡಿದು ಹಿಂಗೆ ನೂಕಿದ್ರು ಒಳಗಡೆ. ನಾನು ಅಲ್ಲೇ ಇದ್ದೀನಿ, ಲೈವಲ್ಲಿ ನೋಡಿದ್ದೀನಿ. ಕತ್ತು ಹಿಡಿದು ನೂಕಿದ್ರು. ಯಾಕಂದ್ರೆ ಹಂಗೆ ನೂಕ್ತೀಯ, ನೀವು ಒಬ್ಬ ಹಿರಿಯರು, ನಾವು ನಿಮಗೆ ಪ್ರಶ್ನೆ ಮಾಡಬಾರ್ದು ಅಂದ್ಬಿಟ್ಟು ಗಲ್ಲಾಪಟ್ಟಿ ಇದ್ದಂಥ ಕುತ್ತಿಗೆಯಲ್ಲಿರೋ ಚೈನನ್ನು ಕಿತ್ತಾಕಿದ್ಮೇಲೆ ಹಿಂಗೆ ಹಾಕಿ ಹಿಂಗೆ ಹಿಡಿದ್ರು. ಅವ್ರು ಯಾರು RPS ಸತೀಶ್ ಅಂತ ಹೊಸಕೋಟೆ ಮೂಲದವರು, ಅವ್ರ ಜೊತೆ ಸೇರ್ಕೊಂಡು ಇವ್ರ ಮೇಲೆ ಹಲ್ಲೆ ಮಾಡೋಕ್ಕೆ ಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಮಧ್ಯಪ್ರವೇಶ ಮಾಡಿದ್ವಿ. ಮತ್ತು ಪೊಲೀಸ್ನವರು ಬಂದರು. ನಾವು ಕೇಳೋದು ವೆಂಕಟಸ್ವಾಮಣ್ಣವ್ರು ಒಂದೇ, ಅಂಬೇಡ್ಕರ್ ವಾದ ಅಂದರೆ ಇದೇನಾ, ಅಂಬೇಡ್ಕರ್ ತತ್ವ ಸಿದ್ಧಾಂತ ನೀವು ಇದೇನಾ ಜನಕ್ಕೆ ಕಳಿಸ್ತಾರದು? ಇವಾಗ ವೇದಿಕೆ ಮೇಲೆ ಹೇಳ್ತೀರಿ SSD ನಾವು ಸೈನಿಕರಲ್ಲ, ನೀವು ಕಳಿಸ್ಕೊಡ್ತಾ ಇರೋದು ಹಿಟ್ಲರ್ ಧೋರಣೆ. ಇದು ನಿಮ್ಮ ಈ ನಡೆ ನಾವು ಬಂಗಾರಪೇಟೆ ತಾಲೂಕು ದಲಿತ ಸಂಘಟನಾ ಒಕ್ಕೂಟ ತೀವ್ರವಾಗಿ ಖಂಡಿಸ್ತೇವೆ. ಇದು ಮೊದಲನೇ ಹೆಜ್ಜೆ. ಮುಂದೆ ನೀವು ಬಂಗಾರಪೇಟೆಯಲ್ಲಿ ನಿಮ್ಮನ್ನು ಬಿಡಲ್ಲ, ನಾವು ಬಂಗಾರಪೇಟೆ ಒಳಗೆ ಪ್ರವೇಶ ಮಾಡೋಕ್ಕೆ ಬಿಡಲ್ಲ. ವೆಂಕಟಸ್ವಾಮಣ್ಣವ್ರಿಗೆ ಇದು ನೇರ ನುಡಿ. ನೀವು ಎಷ್ಟು ವರ್ಷ ಸೀನಿಯರ್ ಆಗಿರಿ, ನಾವು ಬಿಡಲ್ಲ. ಆದರೆ ಒಬ್ಬ ದಲಿತ ನಾಯಕನ ಮೇಲೆ ಒಬ್ಬ ದಲಿತ ನಾಯಕನ ಬಲಿತ ದಲಿತನು ನಮ್ಮ ಸೂಲಿಕುಂಟೆ ಆನಂದ್ ಮೇಲೆ ಇವತ್ತು ಹಲ್ಲೆ ಮಾಡಿದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ನೀವು ಇಷ್ಟು ವರ್ಷಗಳು ಮಾಡಿರೋ ಹೋರಾಟ ದಲಿತರನ್ನು ತಿಳ್ಕೊಂಡೇ ನೀವು ನಾಯಕರಾಗಿದ್ದೀರ ಅಂತ ನಮ್ಗೆ ಅನುಮಾನ ಇವಾಗ ಕಾಡ್ತಾ ಇದೆ. ಯಾಕಂದರೆ ಒಬ್ಬ ನಾಯಕನನ್ನು ನೀವು ಹೊಡಿತೀರಿ ಅಂದರೆ ಪಬ್ಲಿಕ್ಕಲ್ಲಿ, ನೀವು ಎಷ್ಟು ಮಾತ್ರ ಅಂಬೇಡ್ಕರ್ ವಾದಿಗಳು ಅಂತ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ನಿಮ್ಮನ್ನ ಯಾರು ಪ್ರಶ್ನೆ ಮಾಡಿಲ್ಲ, ನಾವು ಪ್ರಶ್ನೆ ಮಾಡ್ತಾ ಇದ್ರಿ. ಇದು ಎಲ್ಲೂ ಆಗಬಾರ್ದು, ಈ ರೀತಿ ಎಲ್ಲೂ ಆಗಬಾರ್ದು. ಹಾಗಾಗಿ ನಾನು ಏನು ಕರ್ನಾಟಕ ದಲಿತ ರೈತ ಸೇನೆ ಮತ್ತು ಬಂಗಾರಪೇಟೆ ದಲಿತ ಸಂಘಟನೆ ಒಕ್ಕೂಟದಿಂದ SSD ವೆಂಕಟಸ್ವಾಮಿ ಅವರ ನಡೆಯನ್ನು ತೀವ್ರವಾಗಿ ಖಂಡಿಸ್ತೇನೆ. ನಾಚಿಕೆ ಆಗಲ್ಲ ನಿನಗಂತ ಹೇಳ್ಬಿಟ್ಟು ಅವರನ್ನು ಏಕವಚನದಲ್ಲಿ ಮಾತನಾಡ್ತಕ್ಕಂಥ ದಲಿತ ಸಮುದಾಯಕ್ಕೆ ಒಂದು ಅವಮಾನ ಮಾಡಿರ್ತಕ್ಕಂಥ ವಿಚಾರ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂತಂದರೆ ಹಿರಿಯರು ಅವ್ರು ಹಿರಿಯಾಗಿ ನಡಿಬೇಕು. ಅವ್ರ ಗುರುಗಳು, ಅವ್ರಿಗೆ ನಾವು ಸೇವೆ ಮಾಡ್ತೀವಿ. ಅವ್ರಿಗೆ ಸೇವೆ ಮಾಡಿದ್ರೆ ನಮಗೆ ಮುಕ್ತಿ ಸಿಗುತ್ತೆ. ಗುರುವಿಲ್ಲದ ವಿದ್ಯೆ ಲಗಾಮಿಲ್ಲದ ಕುದುರೆಗೆ ಸಮ ಅಂತ ಹೇಳ್ತಾರೆ. ನಾವೆಲ್ಲರೂ ಗುರುವಿದ್ಯೆ ಕಲ್ತಿರ್ತಕ್ಕಂಥ, ಗುರುವಿಲ್ಲದೆ ನಾವು ಯಾರು ವಿದ್ಯೆ ಕಲ್ತಿಲ್ಲ. ಗುರುವಿದ್ಯೆ ಕಲ್ತಿರ್ತಕ್ಕಂಥವ್ರು ನಾವು. ನಮ್ಮ ನಡೆ ಮತ್ತು ನುಡಿಗಳು, ನಮ್ಮ ಹೋರಾಟಗಳು ಒಳ್ಳೆ ರೀತಿಯಲ್ಲೇ ಇರುತ್ತೆ. ಸಮಂಜಸವಾದಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀವಿ ವಿನಃ ನಾವು ಅಸಮಂಜಸವಾದಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲ್ಲ. ಆದರೆ ಈ ಒಂದು ಸಂದರ್ಭದಲ್ಲಿ SSD ವೆಂಕಟಸ್ವಾಮಣ್ಣವರು ಒಬ್ಬ ದಲಿತ ನಾಯಕನನ್ನು, ಅವ್ರು ಚಿಕ್ಕವರು ಇರ್ಬೋದು, ದೊಡ್ಡವರಾಗಿರ್ಬೋದು, SSD ವೆಂಕಟಸ್ವಾಮಣ್ಣನವರ ಹೋರಾಟದ ಹಿಂದಿನ ಇತಿಹಾಸದ ದಿನಗಳನ್ನು ನೆನಪು ಮಾಡ್ಕೋಬೇಕು. ಅವರು ಈಗೇನು ಹೋರಾಟಗಾರಲ್ಲ,
ಅವರು ಈ ವಯಸ್ಸಿನಿಂದ ಹೋರಾಟ ಮಾಡಿ ಬಂದಿರ್ತಕ್ಕಂಥ ಇವ್ರಿಗೆ ಅದೇ ವಯಸ್ಸು ಬರುತ್ತೆ. ಆ ವಯಸ್ಸಲ್ಲಿ ನೀವು ಹೋರಾಟ ಮಾಡೋಕ್ಕಾಗಲ್ಲ. ಆದ್ರೂ ಯಂಗಸಾಮಣ್ಣನವರು ಈ ರೀತಿಯ